ಧನುಸ್ಸು ರಾಶಿ ಪ್ರೇಮಿಗಳಲ್ಲಿ ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂತಹ ದಿವಸ. ಕುಟುಂಬದವರ ಜೊತೆಯಲ್ಲಿ ಆನಂದದಾಯಕವಾದಂತಹ ಸಮಯವನ್ನು ಕಳೀತೀರಿ. ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಂತೋಷದಿಂದ ಕಾಲವನ್ನು ಕಳೀತಕ್ಕಂತಹ ಯೋಗ ಸಿಕ್ಕತ್ತೆ. ಹಣದ ವಿಚಾರ ಮಾತ್ರ ನಿಮಗೆ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಅದು ದೊಡ್ಡ ಸಮಸ್ಯೆಯೇ ಆಗ್ತಕ್ಕಂಥದ್ದು. ಪ್ರಯಾಣಕ್ಕೆ ಪ್ರವಾಸಕ್ಕೆ ಯೋಜನೆಯನ್ನು ಹಾಕ್ತಕ್ಕಂತಹ ಅನುಕೂಲಕರವಾದಂತಹ ದಿವಸ. ಎಲ್ಲರೂ ಕೂಡ ಸಂತೋಷದಲ್ಲಿ ಒಟ್ಟಿಗೆ ಸೇರಿರ್ತೀರಿ. ಮುಂದಿನ ದಿನಮಾನದಲ್ಲಿ ಎಲ್ಲೋ ಪ್ರವಾಸವನ್ನು ಹೋಗಬೇಕು ಅಂತಕ್ಕಂತಹ ಮಾತು ಚರ್ಚೆಗೆ ಬರಬಹುದು ಅಂತ ಅರ್ಥ. ಕಾರ್ಯನಿಮಿತ್ತವಾಗಿ ಒಂದಷ್ಟು ಸಭೆಗಳ ರೀತಿಯಲ್ಲಿ ಮಾತುಕತೆಗಳನ್ನು ನಡೆಸಬಹುದು. ಯಾವುದೋ ಸಭೆಗೆ ಹೋಗಬೇಕು ಅಂತ ಹೇಳಿ ಏನಲ್ಲ, ಗಹನವಾದಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ. ನಿಮ್ಮ ತೀರ್ಮಾನ ಮಾತ್ರ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆ ಸಭೆಯಲ್ಲಿ ಸೇರಿ ಮಾತುಕತೆಗಳನ್ನು ನಡೆಸುವಾಗ ನನ್ನ ತೀರ್ಮಾನ ಇದೆ ಅನ್ನುವಂಥದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಅದರ ಬಗ್ಗೆ ಗಮನ ಇರಲಿ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ವಿರೋಧಿಗಳನ್ನು ಶತ್ರುಗಳನ್ನು ಜಯಿಸೋದು ಕಷ್ಟ ಸಾಧ್ಯ ಆಗಬಹುದು. ಯಾಕೆ ಅಂತಂದರೆ ನಿಮಗಿಂತ ಅವರು ಪ್ರಬಲರಾಗಿರ್ತಾರೆ ಎಲ್ಲ ವಿಷಯಗಳಲ್ಲೂ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಆರ್ಥಿಕವಾದಂತಹ ನಷ್ಟ ಹಾಗೆ ವ್ಯಾವಹಾರಿಕವಾದಂತಹ ದೌರ್ಬಲ್ಯ ನಿಮಗೆ ದೊಡ್ಡ ಹಿನ್ನಡೆಯಾಗತಕ್ಕಂಥದ್ದಾಗುತ್ತೆ. ವಾಹನ ಚಾಲನೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಾಹನದಿಂದ ತೊಂದರೆ, ವಾಹನದ ಅಪಘಾತ ಇದೆಲ್ಲವನ್ನು ನೋಡಬೇಕಾದಂಥದ್ದಿದೆ. ಪ್ರೇಮಿಗಳಲ್ಲಿ ದಂಪತಿಗಳಲ್ಲಿ ಜಗಳವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ, ಬೇಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಆಸಕ್ತಿ ಇವೆಲ್ಲವೂ ಕೂಡ ಜೀವನದಲ್ಲಿ ಒಂದು ಹಂತ ಹಿಂದಕ್ಕೆ ಹೋದ ಹಾಗೆ ಅನುಭವವನ್ನು ತಂದುಕೊಡುತ್ತೆ. ಅಪರಿಚಿತರ ಸಂಪರ್ಕದಿಂದ ಹಣ ನಷ್ಟವಾಗ್ತಕ್ಕಂಥದ್ದು ಇವೆಲ್ಲವನ್ನು ನೋಡಬೇಕಾದಂತಹ ಋಣಾತ್ಮಕವಾದಂತಹ ಅಥವಾ ಯಾವುದೋ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭಕ್ಕೆ ಕಾರಣವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಬಂಧುಗಳ ವಿಚಾರದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ, ಬಂಧುಗಳ ಮಧ್ಯದಲ್ಲಿ ಕಿರಿಕಿರಿ, ಬಂಧುಗಳ ಮಾತು ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಅವರು ಆಡ್ತಕ್ಕಂತಹ ಮಾತಿನಿಂದ ತುಂಬ ಬೇಸರ ದುಃಖ ಆಗ್ತಕ್ಕಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾದಂಥದ್ದು ಇದು ಕೂಡ ಮನಸ್ಸಿಗೆ ಅಸಮಾಧಾನವಾಗ್ತಕ್ಕಂಥದ್ದು. ಭೂ ವ್ಯವಹಾರದಲ್ಲಿ ಗೊಂದಲಗಳು, ಹಿನ್ನಡೆ, ಹಣ ನಷ್ಟ ಇತ್ಯಾದಿಗಳನ್ನು ನೋಡಬೇಕಾಗುತ್ತೆ. ಹೀಗೆ ಒಂದಾದ ಮೇಲೆ ಒಂದು ನಿಮಗೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳೇ, ಮನಸ್ಸಿಗೆ ಬೇಸರವಾಗ್ತಕ್ಕಂತಹ ವಿಚಾರಗಳೇ ಬಂದಾಗ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ವೃತ್ತಿಯಲ್ಲಿ ಅಪಮಾನವಾಗುತ್ತೆ. ಮನಸ್ಸಿಗೆ ಬೇಸರವಾಗಿ ಯಾವುದೋ ಆಗಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತೀರಿ. ಯಾವುದಕ್ಕೂ ಕೂಡ ಮನಸ್ಸಿರೋದಿಲ್ಲ. ಸಿಟ್ಟು, ಕೋಪಗಳು ಅಥವಾ ಅಸ್ವಾಭಾವಿಕವಾಗಿ ವರ್ತಿಸ್ತಕ್ಕಂತಹ ಮನಸ್ಥಿತಿ ಹೆಚ್ಚಾಗ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಇರೋದೇ ಇಲ್ಲ. ನೀವೇನಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುವಂಥದ್ದಾಗತ್ತೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವೃತ್ತಿಯಲ್ಲಿ ಹಿಂದೆ ಮಾಡಿದಂತಹ ಉದ್ಯೋಗದ ಅನುಭವದಲ್ಲಿ ನೀವು ತೆಗೆದುಕೊಂಡಂತಹ ನಿರ್ಧಾರಗಳು ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಆ ವಿಷಯ ಇವತ್ತು ಚರ್ಚೆಗೆ ಬರುವಂಥದ್ದಾಗಬಹುದು. ಎದೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆಗಳು ನಿಮಗೆ ಕಾಡಬಹುದು. ಸೂಕ್ಷ್ಮವಾಗಿ ಅದನ್ನು ಗಮನಿಸಿಕೊಂಡು ಅದಕ್ಕೆ ಸೂಕ್ತ ವೈದ್ಯ ಉಪಚಾರಗಳನ್ನು, ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸ್ವಯಂ ವೈದ್ಯ ಅಂತಕ್ಕಂಥದ್ದು ಖಂಡಿತವಾಗಿ ಬೇಡ. ಅದು ನಿಮಗೆ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಶತ್ರುಗಳಿಂದ ತೊಂದರೆಯಾಗ್ತಕ್ಕಂಥದ್ದು, ವಿರೋಧಿಗಳಿಂದ ನಿಮಗೆ ಏನೋ ಒಂದು ರೀತಿಯ ಅಡ್ಡಿ ಆಗ್ತಕ್ಕಂತಹ ಸೂಚನೆ ಇದೆ. ಗಮನಿಸ್ಕೊಳ್ಳಿ. ಬೇರೆಯವರ ಸಹಾಯದ ಸ್ಮರಣೆಯನ್ನು ಮಾಡ್ತೀರಿ. ಹಿಂದೆ ಯಾವತ್ತೋ ಯಾವುದೋ ಕಷ್ಟದಲ್ಲಿದ್ದಾಗ ಅಥವಾ ಅನಿವಾರ್ಯ ಇದ್ದಾಗ, ಅಗತ್ಯ ಇದ್ದಾಗ ಯಾರೋ ಸಹಾಯ ಮಾಡಿರ್ತಾರೆ. ಅಂತಹ ವ್ಯಕ್ತಿಗಳನ್ನು ಪುನಃ ಸ್ಮರಿಸ್ಕೊಳ್ತಕ್ಕಂತಹ ದೊಡ್ಡ ವಿಚಾರವನ್ನು ಮುನ್ನೆಲೆಗೆ ತಂದುಕೊಳ್ತೀರಿ. ಜೀವಭಯದಿಂದ ಪಾರಾಗ್ತೀರಿ. ಏನು ಜೀವಕ್ಕೇ ಕುತ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಅದರಿಂದ ಪಾರಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಉಳ್ಕೊಂಬಿಡಿ. ತಾಳ್ಮೆ ಇರಲಿ. ಯಾವುದೇ ಬೇಡದೇ ಇರತಕ್ಕಂತಹ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ದ್ವೇಷವನ್ನು
ಸಾಧಿಸ್ತಾ ದ್ವೇಷಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಚರ್ಚೆ ಮಾಡೋದನ್ನು ದೂರ ಮಾಡಿಬಿಡಿ ಅಂತಕ್ಕಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆ ಸುದರ್ಶನ ಮಹಾವಿಷ್ಣುವಿನಿಂದ ರಕ್ಷಣೆ ನಿಮಗೆ ಸಿಕ್ಕಲಿ. ಶುಭವಾಗಿ.